ಆತ್ಮೀಯರೇ, 10ನೇ ತರಗತಿಯ ವಿಜ್ಞಾನ ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ, ವಿಡಿಯೋ ಬಗ್ಗೆ ಕಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹಿತ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋನ ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಕ್ರಿಯೆಯ ಕುರಿತ ಹೇಳಿಕೆಗಳಲ್ಲಿ ಯಾವುವು ತಪ್ಪಾಗಿವೆ? 2 PbO ಪ್ಲಸ್ ಸಿ gives rise to 2 Pb plus CO2. ಈ ರಾಸಾಯನಿಕ ಕ್ರಿಯೆಯಲ್ಲಿ ಸೀಸದ ಆಕ್ಸೈಡ್ PbO ಆಕ್ಸಿಜನ್ ಕಳೆದುಕೊಂಡು ಸೀಸ ಆಗಿದೆ, ಅಂದರೆ ಸೀಸದ ಆಕ್ಸೈಡ್ ಅಪಘರ್ಷಣಗೊಂಡಿದೆ. ಕಾರ್ಬನ್ ಆಕ್ಸಿಜನ್ ಅನ್ನು ಪಡೆದುಕೊಂಡು CO2 ಆಗಿದೆ, ಅಂದರೆ ಕಾರ್ಬನ್ ಉತ್ಕರ್ಷಣಗೊಂಡಿದೆ. ಇಲ್ಲಿ ತಪ್ಪಾದ ಹೇಳಿಕೆಗಳು ಎ ಮತ್ತು ಬಿ. ಎರಡನೇ ಪ್ರಶ್ನೆ, Fe2O3 ಪ್ಲಸ್ 2Al gives rise to Al2O3 ಪ್ಲಸ್ 2Fe. ಮೇಲಿನ ಕ್ರಿಯೆಯು ಇದಕ್ಕೆ ಉದಾಹರಣೆಯಾಗಿದೆ. ಈ ರಾಸಾಯನಿಕ ಕ್ರಿಯೆಯಲ್ಲಿ ಅಲ್ಯೂಮಿನಿಯಂ Al Feಯನ್ನು ಸ್ಥಾನಪಲ್ಲಟಗೊಳಿಸಿದೆ, ಆದ್ದರಿಂದ ಇದು ಸ್ಥಾನಪಲ್ಲಟ ಕ್ರಿಯೆ. ಮೂರನೇ ಪ್ರಶ್ನೆ, ಕಬ್ಬಿಣದ ಚೂರುಗಳಿಗೆ ಸಾರರಹಿತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಏನಾಗುತ್ತದೆ? ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ. ಕಬ್ಬಿಣದ ಚೂರುಗಳಿಗೆ ಸಾರರಹಿತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಕಬ್ಬಿಣದ ಕ್ಲೋರೈಡ್ ಉಂಟಾಗಿ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ, ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ. 4, ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎಂದರೇನು? ರಾಸಾಯನಿಕ ಸಮೀಕರಣವನ್ನು ಏಕೆ ಸರಿದೂಗಿಸಬೇಕು? ಪ್ರತಿ ಧಾತುವಿನ ಪರಮಾಣುಗಳ ಸಂಖ್ಯೆ ರಾಸಾಯನಿಕ ಕ್ರಿಯೆಯ ಮೊದಲು ಮತ್ತು ನಂತರ ಒಂದೇ ಆಗಿದ್ದರೆ ಆ ಸಮೀಕರಣವನ್ನು ಸರಿದೂಗಿಸಿದ ಸಮೀಕರಣ ಎಂದು ಕರೆಯುತ್ತೇವೆ. ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಕ್ಕಾಗಲಿ ಅಥವಾ ನಾಶಗೊಳಿಸುವುದಕ್ಕಾಗಲಿ ಸಾಧ್ಯವಿಲ್ಲ, ಆದ್ದರಿಂದ ನಾವು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬೇಕು. 5, ಈ ಕೆಳಗಿನ ಹೇಳಿಕೆಗಳನ್ನು ರಾಸಾಯನಿಕ ಸಮೀಕರಣಗಳ ರೂಪಕ್ಕೆ ಪರಿವರ್ತಿಸಿ ಮತ್ತು ನಂತರ ಅವುಗಳನ್ನು ಸರಿದೂಗಿಸಿ. ಎ, ಹೈಡ್ರೋಜನ್ ಅನಿಲ ನೈಟ್ರೋಜನ್ನೊಂದಿಗೆ ಸೇರಿ ಅಮೋನಿಯಾ ಆಗುತ್ತದೆ. ರಾಸಾಯನಿಕ ಸಮೀಕರಣ ಹೈಡ್ರೋಜನ್ H2 ಪ್ಲಸ್ N2 ಅಂದರೆ ನೈಟ್ರೋಜನ್ gives rise to ಅಮೋನಿಯಾ NH3. ಇದನ್ನು ಸರಿದೂಗಿಸಿದಾಗ ಸರಿದೂಗಿಸಿದ ಸಮೀಕರಣ 3H2 ಪ್ಲಸ್ N2 gives rise to 2NH3. ಬಿ, ಹೈಡ್ರೋಜನ್ ಸಲ್ಫೈಡ್ ಅನಿಲ ಗಾಳಿಯಲ್ಲಿ ಉರಿದು ನೀರು ಮತ್ತು ಸಲ್ಫರ್ ಡೈಆಕ್ಸೈಡ್ ಉಂಟು ಮಾಡುತ್ತದೆ. ಇದರ ರಾಸಾಯನಿಕ ಸಮೀಕರಣ ಹೈಡ್ರೋಜನ್ ಸಲ್ಫೈಡ್ H2S ಪ್ಲಸ್ O2 gives rise to H2O ಪ್ಲಸ್ SO2. ಸಮೀಕರಣವನ್ನು ಸರಿದೂಗಿಸಿದ ಸಮೀಕರಣ 2 H2S ಪ್ಲಸ್ 3 O2 gives rise to 2H2O ಪ್ಲಸ್ 2SO2. ಸಿ, ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಸಲ್ಫೇಟ್ನೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟ್ನ ಪ್ರಕ್ಷೇಪ ಉಂಟು ಮಾಡುತ್ತದೆ. ಇದರ ರಾಸಾಯನಿಕ ಸಮೀಕರಣ BaCl2 ಅಂದರೆ ಬೇರಿಯಂ ಕ್ಲೋರೈಡ್ ಪ್ಲಸ್ Al2SO4 ಥ್ರೈಸ್ ಅಲ್ಯೂಮಿನಿಯಂ ಸಲ್ಫೇಟ್ gives rise to ಬೇರಿಯಂ ಸಲ್ಫೇಟ್ BaSO4 ಪ್ಲಸ್ AlCl3 ಅಂದರೆ ಅಲ್ಯೂಮಿನಿಯಂ ಕ್ಲೋರೈಡ್. ಈ ಸಮೀಕರಣವನ್ನು ಸರಿದೂಗಿಸಿದ ಸಮೀಕರಣ 3BaCl2 ಪ್ಲಸ್ Al2SO4 ಥ್ರೈಸ್ gives rise to 3BaSO4 ಪ್ಲಸ್ 2AlCl3. 4, ಪೊಟ್ಯಾಷಿಯಂ ಲೋಹ ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಉತ್ಪತ್ತಿ ಮಾಡುತ್ತದೆ. ಇದರ ರಾಸಾಯನಿಕ ಸಮೀಕರಣ ಪೊಟ್ಯಾಷಿಯಂ K ಪ್ಲಸ್ H2O gives rise to ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ KOH ಪ್ಲಸ್ H2. ಇದನ್ನು ಸರಿದೂಗಿಸಿದಾಗ 2K ಪ್ಲಸ್ 2H2O gives rise to 2KOH ಪ್ಲಸ್ H2. ಈ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ. 1, HNO3 ಪ್ಲಸ್ CaOH ಟ್ವೈಸ್ gives rise to CaNO3 ಟ್ವೈಸ್ ಪ್ಲಸ್ H2O. ಈ ಸಮೀಕರಣವನ್ನು ಸರಿದೂಗಿಸಿದಾಗ 2 HNO3 ಪ್ಲಸ್ CaOH ಟ್ವೈಸ್ gives rise to CaNO3 ಟ್ವೈಸ್ ಪ್ಲಸ್ 2 H2O. ಬಿ, NaOH ಪ್ಲಸ್ H2SO4 gives rise to Na2SO4 ಪ್ಲಸ್ H2O. ಈ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಿದಾಗ 2 NaOH ಪ್ಲಸ್ H2SO4 gives rise to Na2SO4 ಪ್ಲಸ್ 2H2O. ಸಿ, NaCl ಪ್ಲಸ್ AgNO3 gives rise to AgCl ಪ್ಲಸ್ NaNO3. ಸಮೀಕರಣವನ್ನು ಸರಿದೂಗಿಸಿದಾಗ NaCl ಪ್ಲಸ್ AgNO3
gives rise to AgCl plus NaNO3. D. BaCl2 plus H2SO4 gives rise to BaSO4 plus HCl. ಸರಿದೂಗಿಸಿದ ಸಮೀಕರಣ BaCl2 plus H2SO4 gives rise to BaSO4 plus 2HCl. ಈ ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. A. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ gives rise to ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು. ಇದರ ರಾಸಾಯನಿಕ ಸಮೀಕರಣ CaOH twice plus CO2 gives rise to CaCO3 plus H2O. B. ಸತು ಪ್ಲಸ್ ಬೆಳ್ಳಿ ನೈಟ್ರೇಟ್ gives rise to ಸತುವಿನ ನೈಟ್ರೇಟ್ ಪ್ಲಸ್ ಬೆಳ್ಳಿ. Zn plus 2AgNO3 gives rise to ZnNO3 twice plus 2Ag. C. Aluminum plus ತಾಮ್ರದ ಕ್ಲೋರೈಡ್ gives rise to aluminum chloride plus ತಾಮ್ರ. 2Al plus 3CuCl2 gives rise to 2AlCl3 plus 3Cu. D. Barium chloride plus potassium sulfate gives rise to barium sulfate plus potassium chloride. BaCl2 plus K2SO4 gives rise to BaSO4 plus 2KCl. ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಮತ್ತು ಪ್ರತಿಯೊಂದು ಕ್ರಿಯೆಯ ವಿಧವನ್ನು ಗುರುತಿಸಿ. A. Potassium bromide plus barium iodide gives rise to potassium iodide plus barium bromide. ರಾಸಾಯನಿಕ ಸಮೀಕರಣ 2 KBr plus BaI2 gives rise to 2 Ki plus BaBr2. ಈ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕದಲ್ಲಿರುವ ಬ್ರೋಮಿನ್ ಮತ್ತು ಅಯೋಡಿನ್ ಎರಡು ಪರಸ್ಪರ ವಿನಿಮಯಗೊಂಡಿವೆ, ಆದ್ದರಿಂದ ಇದು ದ್ವಿಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ. ಬಿ. ಸತುವಿನ ಕಾರ್ಬೋನೇಟ್ gives rise to ಸತುವಿನ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಸಮೀಕರಣ ZnCO3 gives rise to ZnO plus CO2. ಇಲ್ಲಿ ಸತುವಿನ ಕಾರ್ಬೋನೇಟ್ ವಿಭಜನೆಯನ್ನು ಹೊಂದಿ ಸತುವಿನ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಆಗಿದೆ, ಆದ್ದರಿಂದ ಇದು ವಿಭಜನಾ ಕ್ರಿಯೆಗೆ ಉದಾಹರಣೆ. ಸಿ. ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ gives rise to ಹೈಡ್ರೋಜನ್ ಕ್ಲೋರೈಡ್. H2 plus Cl2 gives rise to 2HCl. ಇಲ್ಲಿ ಹೈಡ್ರೋಜನ್ ಮತ್ತು ಕ್ಲೋರಿನ್ ಸಂಯೋಗ ಹೊಂದಿ ಒಂದೇ ಉತ್ಪನ್ನ ಆಗಿದೆ, ಹೈಡ್ರೋಜನ್ ಕ್ಲೋರೈಡ್ HCl, ಆದ್ದರಿಂದ ಇದು ಸಂಯೋಗ ಕ್ರಿಯೆಗೆ ಉದಾಹರಣೆ. ಟಿ. ಮೆಗ್ನೀಷಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ gives rise to ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್. ಸರಿದೂಗಿಸಿದ ರಾಸಾಯನಿಕ ಸಮೀಕರಣ Mg ಪ್ಲಸ್ 2HCl gives rise to MgCl2 ಪ್ಲಸ್ H2. ಈ ರಾಸಾಯನಿಕ ಕ್ರಿಯೆಯಲ್ಲಿ ಮೆಗ್ನೀಷಿಯಂ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿನ ಹೈಡ್ರೋಜನ್ ಅನ್ನು ಸ್ಥಾನಪಲ್ಲಟಗೊಳಿಸಿದೆ, ಆದ್ದರಿಂದ ಇದು ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ. 9. ಅಂತರುಷ್ಣಕ ಕ್ರಿಯೆಗಳು ಮತ್ತು ಬಹಿರುಷ್ಣಕ ಕ್ರಿಯೆಗಳು ಎಂದರೇನು? ಉದಾಹರಣೆ ಕೊಡಿ. ಅಂತರುಷ್ಣಕ ಕ್ರಿಯೆ ಎಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನಗಳೊಂದಿಗೆ ಶಕ್ತಿ ಹೀರಿಕೆಯಾಗುವ ಕ್ರಿಯೆಗಳನ್ನು ನಾವು ಅಂತರುಷ್ಣಕ ಕ್ರಿಯೆಗಳು ಎನ್ನುವರು. ಉದಾಹರಣೆಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಕಾಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆಗೊಳ್ಳುತ್ತದೆ. ಬಹಿರುಷ್ಣಕ ಕ್ರಿಯೆ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾದರೆ ಅಂತಹ ರಾಸಾಯನಿಕ ಕ್ರಿಯೆಗಳನ್ನು ಬಹಿರುಷ್ಣಕ ಕ್ರಿಯೆಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ದೊಡ್ಡ ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆ ಮಾಡುತ್ತಾ ಹರಳಿದ ಸುಣ್ಣ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಉತ್ಪತ್ತಿ ಮಾಡುತ್ತದೆ. 10. ಉಸಿರಾಟವನ್ನು ಬಹಿರುಷ್ಣಕ ಕ್ರಿಯೆ ಎಂದು ಪರಿಗಣಿಸಲಾಗಿದೆ, ವಿವರಿಸಿ. ಗ್ಲೂಕೋಸ್ ನಮ್ಮ ದೇಹದ ಜೀವಕೋಶಗಳಲ್ಲಿ ಆಕ್ಸಿಜನ್ನೊಂದಿಗೆ ಸಂಯೋಗವಾಗುತ್ತದೆ, ಸಂಯೋಗವಾಗಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಈ ಕ್ರಿಯೆಯಲ್ಲಿ ಶಕ್ತಿ ಬಿಡುಗಡೆಯಾಗುವುದರಿಂದ ಉಸಿರಾಟವನ್ನು ಬಹಿರುಷ್ಣಕ ಕ್ರಿಯೆ ಎಂದು ಪರಿಗಣಿಸಲಾಗಿದೆ. C6H12O6 plus 6O2 gives rise to 6CO2 plus 6H2O plus ಶಕ್ತಿ. 11. ವಿಭಜನ ಕ್ರಿಯೆಗಳು ಸಂಯೋಗ ಕ್ರಿಯೆಗಳಿಗೆ ವಿರುದ್ಧವಾಗಿವೆ ಎನ್ನುತ್ತಾರೆ ಏಕೆ? ಈ ಕ್ರಿಯೆಗಳಿಗೆ ಸಮೀಕರಣವನ್ನು ಬರೆಯಿರಿ. ಸಂಯೋಗ ಕ್ರಿಯೆಯಲ್ಲಿ ಎರಡು ಅಥವಾ ಹೆಚ್ಚು ವಸ್ತುಗಳು ಸಂಯೋಗವಾಗಿ ಒಂದೇ ಹೊಸ ಉತ್ಪನ್ನ ಉಂಟಾಗುತ್ತದೆ. ಆದರೆ ವಿಭಜನೆ ಕ್ರಿಯೆಯಲ್ಲಿ ಒಂದು ವಸ್ತು ವಿಭಜನೆಗೊಂಡು ಎರಡು ಅಥವಾ ಹೆಚ್ಚು ವಸ್ತುಗಳನ್ನು ಉಂಟು ಮಾಡುತ್ತದೆ. ಆದ್ದರಿಂದ ವಿಭಜನೆ ಕ್ರಿಯೆಗಳು ಸಂಯೋಗ ಕ್ರಿಯೆಗಳಿಗೆ ವಿರುದ್ಧವಾಗಿವೆ ಎನ್ನುತ್ತಾರೆ. ಸಂಯೋಗ ಕ್ರಿಯೆಗೆ ಉದಾಹರಣೆ 2H2 plus O2 gives rise to 2H2O. ಅದೇ ರೀತಿ ವಿಭಜನೆ ಕ್ರಿಯೆಗೆ CaCO3 gives rise to CaO plus CO2. 12. ಉಷ್ಣ, ಬೆಳಕು ಮತ್ತು ವಿದ್ಯುತ್ ಶಕ್ತಿಯ ರೂಪದಲ್ಲಿ ಶಕ್ತಿಯನ್ನು ಒದಗಿಸುವ ಮೂಲಕ
ನಡೆಸುವ ವಿಭಜನಾ ಕ್ರಿಯೆಗಳಿಗೆ ತಲಾ ಒಂದೊಂದು ಸಮೀಕರಣವನ್ನು ಬರೆಯಿರಿ. ಉಷ್ಣ ವಿಭಜನಾ ಕ್ರಿಯೆಗೆ 2 FeSO4 gives rise to Fe2O3 plus SO2 plus SO3. ಬೆಳಕಿನ ರೂಪದಲ್ಲಿ ಶಕ್ತಿ ಒದಗಿಸುವ ಕ್ರಿಯೆಗೆ 2 AgCl gives rise to 2 Ag plus Cl2. ಅದೇ ರೀತಿ ವಿದ್ಯುತ್ ಶಕ್ತಿಯ ರೂಪದಲ್ಲಿ ಶಕ್ತಿ ಒದಗಿಸುವ ಕ್ರಿಯೆಗೆ ಸಮೀಕರಣ 2 Al2O3 gives rise to 4 Al plus 3O2. 13ನೇ ಪ್ರಶ್ನೆ, ಸ್ಥಾನಪಲ್ಲಟ ಕ್ರಿಯೆ ಮತ್ತು ದ್ವಿಸ್ಥಾನಪಲ್ಲಟ ಕ್ರಿಯೆಗಳ ನಡುವಿನ ವ್ಯತ್ಯಾಸವೇನು? ಈ ಕ್ರಿಯೆಗಳಿಗೆ ಸಮೀಕರಣವನ್ನು ಬರೆಯಿರಿ. ಸ್ಥಾನಪಲ್ಲಟ ಕ್ರಿಯೆ ಎಂದರೆ ಒಂದು ಧಾತು ಸಂಯುಕ್ತದಲ್ಲಿನ ಇನ್ನೊಂದು ಧಾತುವನ್ನು ಸ್ಥಾನಪಲ್ಲಟಗೊಳಿಸುವ ರಾಸಾಯನಿಕ ಕ್ರಿಯೆ. ಉದಾಹರಣೆಗೆ Fe plus CuSO4 gives rise to FeSO4 plus Cu. ಇಲ್ಲಿ Fe ತಾಮ್ರ Cu ಅನ್ನು ಸ್ಥಾನಪಲ್ಲಟಗೊಳಿಸಿದೆ. ದ್ವಿಸ್ಥಾನಪಲ್ಲಟ ಕ್ರಿಯೆ ಎರಡು ವಿಭಿನ್ನ ಅಣುಗಳು ಅಥವಾ ಅಣುಗಳ ಗುಂಪುಗಳು ಅಯಾನುಗಳು ವಿನಿಮಯಗೊಳ್ಳುವ ರಾಸಾಯನಿಕ ಕ್ರಿಯೆ. Na2SO4 plus BaCl2 gives rise to BaSO4 plus 2NaCl. 14ನೇ ಪ್ರಶ್ನೆ, ಬೆಳ್ಳಿಯ ಶುದ್ಧೀಕರಣದಲ್ಲಿ ಬೆಳ್ಳಿಯ ನೈಟ್ರೇಟ್ ದ್ರಾವಣದಿಂದ ಬೆಳ್ಳಿಯನ್ನು ಪಡೆಯುವಾಗ ತಾಮ್ರದಿಂದ ಸ್ಥಾನಪಲ್ಲಟಗೊಳ್ಳುವುದನ್ನು ಒಳಗೊಂಡಿದೆ. ಇಲ್ಲಿ ನಡೆಯುವ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ. 2 AgNO3 plus Cu gives rise to CuNO3 twice plus 2 Ag. 15. ಪ್ರಕ್ಷೇಪಣ ಕ್ರಿಯೆ ಎಂದರೇನು? ಉದಾಹರಣೆಗಳೊಂದಿಗೆ ವಿವರಿಸಿ. ರಾಸಾಯನಿಕ ಕ್ರಿಯೆಯಲ್ಲಿ ಜಲವಿಲೀನಗೊಳ್ಳದ ಪ್ರಕ್ಷೇಪವನ್ನು ಉಂಟು ಮಾಡುವ ಕ್ರಿಯೆಯನ್ನು ಪ್ರಕ್ಷೇಪಣ ಕ್ರಿಯೆ ಎನ್ನುವರು. ಉದಾಹರಣೆಗೆ ಬೇರಿಯಂ ಕ್ಲೋರೈಡ್ ದ್ರಾವಣಕ್ಕೆ ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ಮಿಶ್ರಣ ಮಾಡಿದಾಗ ಬೇರಿಯಂ ಸಲ್ಫೇಟ್ ಪ್ರಕ್ಷೇಪ ಉಂಟಾಗುತ್ತದೆ. 16. ಆಕ್ಸಿಜನ್ ಪಡೆದುಕೊಳ್ಳುವುದು ಅಥವಾ ಕಳೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಪ್ರತಿಯೊಂದನ್ನು ಎರಡೆರಡು ಉದಾಹರಣೆಗಳೊಂದಿಗೆ ವಿವರಿಸಿ. ಎ ಉತ್ಕರ್ಷಣ, ಬಿ ಅಪಕರ್ಷಣ. ಉತ್ಕರ್ಷಣ ಎಂದರೆ ಆಕ್ಸಿಜನ್ ಪಡೆದುಕೊಳ್ಳುವುದು. ಉದಾಹರಣೆಗೆ 4 Na plus O2 gives rise to 2 Na2O. ಎರಡನೇ ಉದಾಹರಣೆ 2 Cu plus O2 gives rise to 2 CuO. ಬಿ ಅಪಕರ್ಷಣ, ಆಕ್ಸಿಜನ್ ಅನ್ನು ಕಳೆದುಕೊಳ್ಳುವುದೇ ಅಪಕರ್ಷಣ. ಉದಾಹರಣೆ CuO plus H2 gives rise to Cu plus H2O. ಇಲ್ಲಿ ತಾಮ್ರದ ಆಕ್ಸೈಡ್ CuO ಆಕ್ಸಿಜನ್ ಕಳೆದುಕೊಂಡು Cu ಆಗಿದೆ. ಅದೇ ರೀತಿ ಜಿಂಕ್ ಆಕ್ಸೈಡ್ ZnO plus C gives rise to Zn plus CO. 17. ಒಳಪುಳ್ಳ ಕಂದು ಬಣ್ಣದ X ಧಾತುವನ್ನು ಗಾಳಿಯಲ್ಲಿ ಕಾಯಿಸಿದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. X ಧಾತು ಮತ್ತು ಉಂಟಾದ ಕಪ್ಪು ಬಣ್ಣದ ಸಂಯುಕ್ತವನ್ನು ಹೆಸರಿಸಿ. ಇಲ್ಲಿ X ಧಾತು ತಾಮ್ರ Cu, ಉಂಟಾದ ಕಪ್ಪು ಬಣ್ಣದ ಸಂಯುಕ್ತ CuO ತಾಮ್ರದ ಆಕ್ಸೈಡ್. ಇಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆ 2 Cu plus O2 gives rise to 2 CuO. 18. ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯುವುದೇಕೆ? ಕಬ್ಬಿಣದ ವಸ್ತುಗಳು ತುಕ್ಕು ಹಿಡಿಯುವುದನ್ನು ತಡೆಗಟ್ಟಲು ಬಣ್ಣ ಬಳಿಯುತ್ತಾರೆ. ಬಣ್ಣ ಕಬ್ಬಿಣ ಮತ್ತು ತೇವಾಂಶ ಭರಿತ ಗಾಳಿಯ ಸಂಪರ್ಕವನ್ನು ತಡೆದು ನಶಿಸುವಿಕೆಯಿಂದ ರಕ್ಷಿಸುತ್ತದೆ. 19. ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳ ಮೂಲಕ ನೈಟ್ರೋಜನ್ ಹಾಯಿಸುತ್ತಾರೆ ಏಕೆ? ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು. ಅಂದರೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡಾಗ ಅವು ಕಮಟುತ್ತವೆ, ಅವುಗಳ ವಾಸನೆ ಮತ್ತು ರುಚಿ ಬದಲಾಗುತ್ತದೆ. ಇದನ್ನು ತಡೆಗಟ್ಟುವುದಕ್ಕೆ ಕೊಬ್ಬು ಅಥವಾ ಎಣ್ಣೆಯನ್ನು ಹೊಂದಿರುವ ಆಹಾರ ಪದಾರ್ಥಗಳಿಗೆ ಪ್ರತಿ ಉತ್ಕರ್ಷಕವಾದಂತಹ ನೈಟ್ರೋಜನ್ ಅನ್ನು ಹಾಯಿಸುತ್ತಾರೆ. 20. ಒಂದೊಂದು ಉದಾಹರಣೆಯೊಂದಿಗೆ ಕೆಳಗಿನ ಪದಗಳನ್ನು ವಿವರಿಸಿ. ಎ ಕೊರೆಯುವಿಕೆ, ಬಿ ಕಮಟುವಿಕೆ. ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ, ಆಮ್ಲಗಳ ಇತ್ಯಾದಿಗಳಿಂದ ಆಕ್ರಮಿಸಲ್ಪಟ್ಟಾಗ ಅದು ಕೊರೆಯುವಿಕೆಗೊಳಗಾಗಿದೆ ಎಂದು ಹೇಳಲಾಗುತ್ತದೆ. ಈ ಪ್ರಕ್ರಿಯೆಯನ್ನು ಕೊರೆಯುವಿಕೆ ಕರೋಜನ್ ಎನ್ನುವರು. ಬೆಳ್ಳಿಯ ಮೇಲಿನ ಕಪ್ಪು ಲೇಪನ ಮತ್ತು ತಾಮ್ರದ ಮೇಲಿನ ಹಸಿರು ಲೇಪನಗಳು ಕೊರೆಯುವಿಕೆಗೆ ಉದಾಹರಣೆಗಳಾಗಿವೆ. ಕಮಟುವಿಕೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡು ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವುದನ್ನು ಕಮಟುವಿಕೆ ಎನ್ನುತ್ತಾರೆ. ಉದಾಹರಣೆಗೆ ಎಣ್ಣೆಯಲ್ಲಿ ಕರಿದ ತಿಂಡಿಗಳ ರುಚಿ ಮತ್ತು ವಾಸನೆ ಕೆಲವು ದಿನಗಳ ನಂತರ ಬದಲಾಗುತ್ತದೆ.
ಆತ್ಮೀಯರೇ, ಇದುವರೆಗೂ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.